ಸ್ಲಂ ಬೋರ್ಡ್ನಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರಂತೆ ಬಾಂಗ್ಲಾ ವಲಸಿಗರು. ವೋಟಿಗಾಗಿ ಬಾಂಗ್ಲಾದೇಶದವರು ಅವ್ರನ್ನ ಈ ಕಾಂಗ್ರೆಸ್ ಅವರು ಕರ್ಕೊಂಡು ಬಂದು ವಸತಿ ನೀಡ್ತಾ ಇದ್ದಾರೆ ಅನ್ನೋ ಆರೋಪ. ಬಾಂಗ್ಲಾದವರು ಒಳಗೆ ಸೇರ್ಕೊಂಡ್ರು, ಅಧಿಕಾರಿಗಳು ಕತ್ತೆ ಕಾಯ್ತಾ ಇದ್ದಾರಾ? ಮಂಡ್ಯದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲೂ ಅಕ್ರಮ ಬಾಂಗ್ಲಾ ವಲಸಿಗರು ಸೇರ್ಕೊಂಡಿದ್ದಾರೆ. ಅವರಿಗೆ ವಸತಿ ಮಾಡಿಕೊಟ್ಟು ವೋಟ್ ಬ್ಯಾಂಕ್ ಮಾಡಿಕೊಳ್ತಾ ಇದ್ದಾರೆ. ನಾವು ಹೇಳೋದು ಸುಳ್ಳಾದರೆ ರಾಜ್ಯ ಸರ್ಕಾರದ ತನಿಖೆಗೆ ಆದೇಶ ಮಾಡಲಿ. ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಪೋಸ್ಟ್ ಹಾಕಿದ್ದಾರೆ. ಮುಸಲ್ಮಾನರ ಓಲೈಕೆ ಮಾಡೋಂಥ ಇಷ್ಟು ನೀಚ ಕಾರ್ಯಕ್ಕೆ ಇವತ್ತು ಮಂಡ್ಯದಲ್ಲಿ ಮಾಡಿರುವಂಥ ಘಟನೆ. ಇವತ್ತು ಏನು ಜಿಲ್ಲಾಡಳಿತ ಏನು ಕತ್ತೆ ಕಾಯ್ತಾರ? ನಾವು ಆಗ್ರಹ ಮಾಡ್ತಾ ಇದ್ದೀರಿ, ಕೂಡಲೇ ಅದನ್ನು ತೆರವು ಮಾಡಬೇಕು. ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆ ಮಾತ್ರ ಅದು ಸಿಗಬೇಕು. ಈ ಥರ ಅವ್ರು ಹೇಳ್ತಾ ಇದ್ದಾರಲ್ಲ, ಯಾರೋ ಬೀದರಲ್ಲಿ ಒಬ್ಬ ಹೇಳಿದ್ನಲ್ಲ, ನಮ್ಮಿಂದ ಸರ್ಕಾರ ಬಂದಿರೋದು, ನಮ್ಮ ಸರ್ಕಾರ ಇದು, ಹಂಗಾದ್ರೆ ಇದು ಲೂಟಿ ಆಗೋಗ್ತೈತೆ. ಆದ್ರಿಂದ ಇದನ್ನ ಕೂಡಲೇ ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆ ಸಿಗಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಈಗ ಕೇಳಬೇಕು, ಪಕ್ಕ ಡೌಟೇ ಇಲ್ಲ. ಈಗ ಬಾಂಗ್ಲಾಯಿಂದ ಯಾಕೆ ಬರ್ತಾ ಇದ್ದಾರೆ ಅಂದರೆ, ಬಾಂಗ್ಲಾಯಿಂದ ವೆಸ್ಟ್ ಬೆಂಗಾಲಿಗೆ ಬರ್ತಾರೆ. ವೆಸ್ಟ್ ಬೆಂಗಾಲಲ್ಲಿ ಬಂದು ಅವರು ಅಲ್ಲಿ ಏನೇನು ಬೇಕೋ ದಾಖಲೆಗಳು ದುಡ್ಡು ಕೊಟ್ಟು ಅದಕ್ಕೆ ಮಾಡೋವಂಥ ಏಜೆನ್ಸಿನೇ ವೆಸ್ಟ್ ಬೆಂಗಾಲಲ್ಲಿದೆ. ಅಲ್ಲಿಂದ ಬಂದು ನಾವು ಬಾಂಗ್ಲಾ ಅಂತ ಬರಲ್ಲ, ವೆಸ್ಟ್ ಬೆಂಗಾಲ್ ಅಂತ ಬರ್ತಾರೆ. ಬಂದು ಈಗ ಎಲ್ಲ ಕಡೆನೂ ಮಂಡ್ಯದಲ್ಲೂ ಸೇರ್ಕೊಂಬಿಟ್ಟಿದ್ದಾರೆ. ನೂರಾರು ಜನ, ಸಾವಿರಾರು ಜನ ಸೇರ್ಕೊಂಡಿದ್ದಾರೆ. ಅದೇ ಒಂದು ದಂಧೆ. ಅವ್ರಿಗೆ ವಸತಿ ಮಾಡಿಕೊಟ್ಟು ಅವ್ರನ್ನ ವೋಟರ್ ಮಾಡಿಕೊಂಡು ನಾಳೆ ಅವರು ಕಾಂಗ್ರೆಸ್ಗೆ ವೋಟ್ ಹಾಕಬೇಕು. ಅದಕ್ಕೆ ವೋಟ್ಗೋಸ್ಕರ ಇವತ್ತು ದೇಶದ ಅಭದ್ರತೆಯನ್ನು ತರುವಂಥ ಒಂದು ಸಂಚನ್ನು ಇಲ್ಲಿನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಪಕ್ಕ ಇಲ್ಲಿ ಬಾಂಗ್ಲಾ ಇರೋರು ಇದ್ದಾರೆ. ಅದರಿಂದ ಜಾತಕ ಚೆಕ್ ಮಾಡಲಿ, ಅಲ್ಲಿ ಯಾರ್ಯಾರು ಸೇರ್ಕೊಂಡಿದ್ದಾರೋ ಅವ್ರನ್ನ ಚೆಕ್ ಮಾಡಲಿ. ಈಗ ನಾನೇ ಹೇಳಿದ್ನಲ್ಲ, ಆಧಾರ ಹೆಂಗೆ ಮಾಡ್ಕೊಂಡಿರ್ತಾರೆ ಅಂತ. ಯಾರು ಬಾಂಗ್ಲಾದಿಂದ ಬಂದಿರ್ತಾರೋ ಫಸ್ಟ್ ವೆಸ್ಟ್ ಬೆಂಗಾಲ್ಗೆ ಬರ್ತಾರೆ. ಅಲ್ಲಿನ ಸರ್ಕಾರ, ಮಮತಾ ಬ್ಯಾನರ್ಜಿ ಸರ್ಕಾರ, ಇದಕ್ಕೋಸ್ಕರನೇ ಒಂದು ವ್ಯವಸ್ಥೆ ಇದೆ. ಅಲ್ಲಿನೆಲ್ಲ ಸರ್ಟಿಫಿಕೇಟ್ ತಗೊಂತಾರೆ, ನಾವು ಇಂಡಿಯಾ ಅಂತ ಮಾಡ್ತಾರೆ. ಅಂಥವ್ರು ಇದ್ದಾರೆ. ಅದನ್ನು ತನಿಖೆ ಮಾಡಬೇಕು. ಮಾಡಿದ್ರೆ ಅವರ ಅಲ್ಲಿ ಕೊಟ್ಟಿರುವಂಥ ಸರ್ಟಿಫಿಕೇಟು ಬೋಗಸ, ಒರಿಜಿನಲ್ ಅಂತ ತನಿಖೆ ಮಾಡಬೇಕು. ಅವರೇ ಹೇಳಿದಾರಲ್ಲ, ನಮ್ಮ ಪರಮೇಶ್ವರ್ ಅವರು ಗೃಹ ಸಚಿವರು, ಬಾಂಗ್ಲಾ ವಲಸಿಗರು ಇಡೀ ಕರ್ನಾಟಕದಲ್ಲಿ ಭಾಳ ಜನ ಇದ್ದಾರೆ, ನಾವೆಲ್ಲ ಅವ್ರನ್ನ ಹೊರಗಾಗ್ತೀರಿ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಮತ್ತು ನಮಗೆ ಇಲ್ಲಿರೋಂಥ ಮಾಹಿತಿ ಪ್ರಕಾರ 1 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ಕರ್ನಾಟಕದಲ್ಲಿ, ಮಂಡ್ಯದಲ್ಲಿ, ಇಡೀ ಕರ್ನಾಟಕದಲ್ಲಿ. ಬೇಕಾದಷ್ಟು ಜನ ಗುರ್ತಿಸ್ ಮಾಡಿ ಅವಾಗೆ ಅವ್ರನ್ನ ಕಳ್ಸಕ್ಕೆ ವ್ಯವಸ್ಥೆಯನ್ನ ಹಿಂದೆ ಮಾಡಿದ್ರಿ. ಅಲ್ಲಲ್ಲ, ಸರ್ಕಾರ ಇರೋದು ಅವ್ರದ್ದು, ತನಿಖೆ ಮಾಡಬೇಕಾಗಿರೋದು ಅವರು, ಹಿಡಿಬೇಕಾಗಿರೋದು ಅವ್ರ ಕೈಯಲ್ಲಿ ಅಧಿಕಾರ ಇರೋದು. ಪೊಲೀಸ್ ಇರೋದು ನನ್ನ ಕೈಯಲ್ಲಿದ್ದರೆ ನಾಳೆನೇ ಆರ್ಡರ್ ಮಾಡಿಬಿಡ್ತಾ ಇದ್ದೆ. ಅವ್ರು ಆರ್ಡರ್ ಮಾಡಲಿ, ಇದಾರೋ ಇಲ್ಲ ಅಂತ ಆದರೂ ಹೇಳಿ. ಇಲ್ಲ, ಇವಾಗ ನಾವು ಹೇಳೋದು ಸುಳ್ಳಾದರೆ ಆದೇಶ ಮಾಡಲಿ, ಅವರು ಆದೇಶ ಮಾಡಲಿ. ಇಲ್ಲೇ ಮಂಡ್ಯದಲ್ಲಿ ಒಬ್ಬನು ಬಾಂಗ್ಲಾದೇಶದವ್ರು ಇಲ್ಲ ಅಂತ ಹೇಳಿ, SP ಹೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.